ಇದರಿಂದಾನೆ ನಿನ್ನ ವಿಷ ನನ್ನನ್ನು ಏನು ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ನಿನಗೆ ಗರುಡ ಮಚ್ಚೆ ಇದ್ದ ತಕ್ಷಣ ನೀನು ಚಿರಂಜೀವಿ ಅಲ್ಲ, ಅಂತ್ಯ ಅನ್ನೋದು ಇದ್ದೇ ಇದೆ. ಅದು ನನ್ನ ಕೈಯಿಂದಾನೆ. ಓ, ಭ್ರಮೆಯಲ್ಲಿ ಬದುಕಬೇಡ ನಾಗಿಣಿ, ವಾಸ್ತವದಲ್ಲಿ ಬದುಕು. ನಾನು ಚಿರಂಜೀವಿ, ನನಗೆ ಸಾವೇ ಇಲ್ಲ ಅನ್ನೋ ಭ್ರಮೆಯಲ್ಲಿ ನೀನು ಬದುಕ್ತಾ ಇರೋದು. ಬದುಕು. ನಿನ್ನ ಅಹಂಕಾರ ಅಳಿಯುತ್ತೆ, ನನ್ನ ಶಕ್ತಿ ಭಕ್ತಿ ಎರಡು ಉಳಿಯುತ್ತೆ. ನಿನ್ನ ಜೊತೆಗೆ ಆ ನಿನ್ನ ಸ್ನೇಹಿತೆ ಶೇಷ, ಅದೇ ನಿನ್ನ ಹಾಗೆ ನಾಗಕುಲದವಳು, ಇಬ್ರು ಎದೆ ಮೇಲೆ ಕಲ್ಲು ಹಾಕಿ ಜನನ ಅಂತ ಒಂದು ದಿನಾಂಕ, ಮರಣ ಅಂತ ಒಂದು ದಿನಾಂಕನ ಬರೆಸ್ತೀನಿ. ಅಲ್ಲಿವರೆಗೂ ಉಸಿರಾಡ್ತಾ ಇರಿ. ಈಗ ಇಲ್ಲಿಂದ ಹೊರಡೋ. ಅಧರ್ಮ ಆರ್ಭಟಿಸಿದ್ರೆ ಧರ್ಮ ಆಕ್ರಂದಿಸೋದಿಲ್ಲ. ಕೊನೆಗೆ ಧರ್ಮನೇ ಬೆಳಗೋದು, ಧರ್ಮನೇ ಬೆಳೆಯೋದು, ಧರ್ಮನೇ ನಿಲ್ಲೋದು. ತಿಳ್ಕೊ. ರುದ್ರನ ಹತ್ರ ನಾಗಮಣಿ ಇಲ್ಲ. ವಿಷ್ಣು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾಗಿಣಿ ಮೇಲೆ ಜ್ವಾಲಾಮುಖಿ ತರ ಇವನು ಕೊತ ಅಂತ ಕುದಿತಾ ಇದ್ದಾನೆ. ಇವನ ಕೋಪವನ್ನು ಉಪಯೋಗಿಸ್ಕೊಂಡು ಆ ನಾಗಿಣಿಗೆ ಸಮಾಧಿ ಕಟ್ಟಬೇಕು. ನಾಗಮಣಿ ನನ್ನ ವಶವಾಗುತ್ತೆ. ಸಾಧ್ಯ ಆದ್ರೆ ವಿಷ್ಣುಪುರದ ದೇವಸ್ಥಾನದಲ್ಲಿರೋ 7 ಕೊಪ್ಪರಿಗೆ ನಿಧಿ ನಂದಾದ್ರೂ ಆಗಬಹುದು. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಇವನನ್ನ ಬಳಸ್ಕೊಂಡು ನಾನು ನನ್ನ ಕೆಲಸಗಳನ್ನ ಸಿದ್ಧಿಸ್ಕೋಬೇಕು. ಯಾರಾದ್ರೂ ಕಾಪಾಡಿ. ಅರ್ಜುನ್, ನಿಮ್ ಕೈ ಮುಗಿತಾರೆ, ಯಾರಾದ್ರೂ ಕಾಪಾಡ್ರು. ನನ್ ಕೂಗಿ ಕೇಳಿಸ್ತಾ ಇಲ್ವಾ? ಕರ್ಣ, ಪಾಪ ಆಶಯನ ಆಶಿಸಿ ಬಂದವ್ರನ್ನ ಅರೆಮನಸ್ಸಿನಲ್ಲಿ ಕಳಿಸೋದು ಆ ಮಹಾಕಾಲನ್ಗೆ ಇಷ್ಟ ಆಗೋದಿಲ್ಲ. ಆದ್ರೆ ನಿನ್ನ ಈ ಸ್ಥಿತಿಯನ್ನ ನೋಡಿ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ನಿನಗೆ ಸಹಾಯ ಮಾಡೋದ್ರಿಂದ ನನಗೇನು ಲಾಭ ಇಲ್ಲ. ಆದ್ರೂ ನಿನಗೆ ಸಹಾಯ ಮಾಡೋದ್ರ ಹಿಂದೆ ಮಹಾಕಾಲನ ಅಪ್ಪಣೆ ಇದೆ. ಈ ವಿಷಯದಲ್ಲಿ ನೀನು ಅದೃಷ್ಟವಂತ. ನಾನು ಅದೃಷ್ಟವಂತನೋ ದುರಾದೃಷ್ಟವಂತನೋ ನನ್ಗೆ ಗೊತ್ತಿಲ್ಲ ಬಾಬಾ. ಆದರೆ ಆ ನಾಗಿಣಿ ನಮ್ಮೂರಿಗೆ ಕಾಲಿಟ್ಟ ತಕ್ಷಣ ನಾನು ನೀಚ, ನಿಕೃಷ್ಟ, ದುರಾದೃಷ್ಟವಂತನಾಗೋದೆ. ನನ್ನ ಈ ಸ್ಥಿತಿಗೆ ತಂದ ನಾಗಿಣಿನ ಅಂತ್ಯನ ನಾನು ಕಾಣದೆ ಹೋದ್ರೆ ನನ್ನ ಗರುಡ ವಂಶದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ದಂಗೆ. ಆ ನಾಗಿಣಿ ಮೇಲೆ ನಿನಗೆಷ್ಟು ರೋಷ ಆವೇಶ ಇದೆ ಅಂತ ನನಗೆ ಗೊತ್ತು. ಆದ್ರೆ ಅವಳನ್ನ ಮುಗಿಸೋದು, ಸಮಾಧಿ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ.
ಇಷ್ಟೆಲ್ಲ ಸಾಧನೆ ಮಾಡಿ ಶಕ್ತಿ ಸಂಪಾದಿಸಿರೋ ನನಗೆ ಕೆಲವೊಂದ್ಸಲ ಚಳ್ಳಿ ಹಣ್ಣು ತಿನ್ನಿಸಿದಾಳೆ. ಅಂಥದ್ರಲ್ಲಿ ನಿನಗೆ ಯಾವ ಶಕ್ತಿನೂ ಇಲ್ಲ. ಅವಳ ವಿರುದ್ಧ ಹೋರಾಡಿ ನೀನ್ ಗೆಲ್ಲೋದಕ್ಕಾಗತ್ತಾ? ಯೋಚನೆ ಮಾಡು. ನಾನೆಲ್ಲಿ ಒಂಟಿಯಾಗಿ ಹೋರಾಡಕ್ಕೆ ನಿಂತಿದ್ದೀನಿ? ನನ್ನ ಜೊತೆ ನೀವಿದ್ದೀರಲ್ಲ. ಇರ್ತೀರಿ, ಇರಲ್ಲ ಅಂತಲ್ಲ. ಆದ್ರೆ ನಿನ್ನ ಸುರಕ್ಷತೆಗೋಸ್ಕರ ಕೆಲವೊಂದು ಸಿದ್ಧಿಗಳನ್ನ ನೀನು ಸಿದ್ಧಿಸ್ಕೊಳ್ಳೇಬೇಕು. ಬಾಬಾ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಯಾವುದೇ ಸಿದ್ಧಿ ಬೇಕಾದರೂ ಸಿದ್ಧಿಸ್ಕೊಳ್ತೀನಿ ಬಾಬಾ. ನಿನ್ನ ಮುಖದಲ್ಲಿ, ನಿನ್ನ ಧ್ವನಿಯಲ್ಲಿರೋ ದೃಢತೆ ನೋಡ್ತಾ ಇದ್ರೆ ಇದ್ರಲ್ಲಿ ನಿನಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ನನಗನ್ನಿಸುತ್ತೆ. ಜಯ ಸಿಕ್ಕೇ ಸಿಗುತ್ತೆ. ಈ ಕಾರ್ಯದಲ್ಲಿ ನನಗೆ ಜಯ ಸಿಕ್ಕಿದ್ರೆ ನನಗಿಂತ ಅದೃಷ್ಟವಂತ ಯಾರೂ ಇರಲ್ಲ ಬಾಬಾ. ನಾಗಿಣಿ ಮೇಲೆ ಸಾವು ಸವಾರಿ ಮಾಡೋದಕ್ಕೆ ಸಂಭ್ರಮದಿಂದ ಕಾಯ್ತಾ ಇದೆ. ಆ ಸಾವಿಗೆ ದಾರಿ ತೋರಿಸೋದಷ್ಟೇ ನನ್ನ ಕೆಲಸ. ನಾಗಿಣಿ, ಯಮಪಾಶ ನಿನ್ನ ಹಿಂದೆನೇ ತೂಗಾಡ್ತಾ ಇದೆ. ಶೇಷ, ಶೇಷ, ಏನಮೃತ ಇಷ್ಟೊತ್ತಿನಲ್ಲಿ? ಯಾಕೆ ನಿದ್ದೆ ಬಂದಿಲ್ವಾ? ಯಾಕೆ ಇಷ್ಟು ಆತಂಕದಲ್ಲಿದೆಯಾ? ಆ ರುದ್ರನಿಗೆ ನಾನು ನಾಗ ಅನ್ನೋದು ಗೊತ್ತಾಗೋಗಿದೆ. ಇಂಥ ಸಣ್ಣ ವಿಷಯಕ್ಕೆ ನೀನು ಇಷ್ಟೊತ್ತು ತಲೆ ಕೆಡ್ಸ್ಕೊಳ್ತಾ ಇದೆಯಾ? ತ್ರಿವೇಣಿಗೆ ರುದ್ರನಿಗೆ ನಿನ್ನ ಮೇಲೆ ಅನುಮಾನ ಇದ್ದದ್ದೇ. ಅದನ್ನು ಅವ್ರು ಯಾರಿಗೆ ಹೇಳಿದ್ರು ನಂಬೋದಿಲ್ಲ. ಹೋಗಿ ನಿದ್ರೆ ಮಾಡು. ಇನ್ನೂ ಒಂದು ಆತಂಕದ ವಿಚಾರ ಇದೆ. ಏನು? ರುದ್ರನಿಗೆ ನೀನು ನಾಗ ಅನ್ನೋದು ಗೊತ್ತಾಗೋಗಿದೆ. ಅಮೃತ, ತಮಾಷೆ ಮಾಡ್ತಾ ಇದೆಯಾ? ಇದು ತಮಾಷೆ ಮಾಡುವಂಥ ವಿಚಾರನ? ಇಂಥ ವಿಚಾರದಲ್ಲಿ ನಾನು ತಮಾಷೆ ಮಾಡೋದಿಲ್ಲ ಅನ್ನೋದು ನಿನಗೆ ಗೊತ್ತು ತಾನೆ. ನಾನು ನಾಗ ಅಂತ ಅವನಿಗೆ ಹೇಗೆ ಗೊತ್ತಾಯ್ತು? ನಿನ್ನಷ್ಟೇ ಆತಂಕ, ನಿನ್ನಷ್ಟೇ ಆಶ್ಚರ್ಯ ನನಗೂ ಆಗಿದೆ. ಆದರೆ ಉತ್ತರ ಮಾತ್ರ ಗೊತ್ತಾಗ್ತಾ ಇಲ್ಲ. ಇನ್ನೂ ಒಂದು ಸಿಡಿಲಿನ ವಿಚಾರ ಇದೆ. ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗಿದೆಯೋ ಅಲ್ವೋ ನನಗೆ ಗೊತ್ತಿಲ್ಲ. ನೀನು ನನ್ನ ರಕ್ತನ ಅಂತರಿಕ್ಷದಲ್ಲಿ ಹೊತ್ಕೊಂಡು ಹೋಗಿದ್ದು, ಅದನ್ನು ಆ ಗರುಡ ದೇವರ ಮೇಲೆ, ಆ ಭಸ್ಮದ ಮೇಲೆ ಹಾಕಿದ್ದು, ಅದರಿಂದನೇ ವಿಗ್ರಹ ಬಿರುಕ್ಬಿಟ್ಟಿದ್ದು. ಭಸ್ಮದ ಗೆರೆ ತನ್ನ ಶಕ್ತಿನ ಕಳ್ಕೊಂಡಿದ್ದು ಅಂತ ಅವನಿಗೆ ಗೊತ್ತಾ ಹೋಗಿದೆ. ಇದೆಲ್ಲ ಹೇಗೆ ಸಾಧ್ಯ ಅಮೃತ? ಅವನಿಗೆ ಹೇಗೆ ತಿಳಿತು? ನೀನಿರೋ ಪರಿಸ್ಥಿತಿಯಲ್ಲೇ ನಾನು ಇದ್ದೀನಿ ಶೇಷ. ಒಟ್ಟಾರೆ ಹೇಳಬೇಕು ಅಂದರೆ ನಮ್ಮಿಬ್ಬರ ಜಾಡನ್ನ ಹಿಡಿದಿರೋನು ಅವನೊಬ್ಬನೇ. ಅವನು ಯಾವಾಗ ಏನು ಬೇಕಾದರೂ ಮಾಡಬಹುದು. ನಂತರ ಮುಖ್ಯವಾದ ವಿಚಾರ ಅಂದರೆ ಅವನ ಹತ್ರ ವಿಷ್ಣು ಇರೋದಂತೂ ಸತ್ಯ. ಅದು ಹೇಗೆ ಸಾಧ್ಯ? ರುದ್ರನ ಬಳಿ ನಾಗಮಣಿ ಇದ್ದಿದ್ದು ನಿನಗೆ ಗೊತ್ತೇ ಇದೆ ಅಲ್ವಾ? ಹೌದು. ಆಗ ಆ ರುದ್ರ ವಿಷ್ಣುನ ತನ್ನ ವಶಕ್ಕೆ ಪಡ್ಕೊಂಡು ತನ್ನ ಬಂಧನದಲ್ಲಿಟ್ಟಿದ್ದಾನೆ. ಇದು ಸತ್ಯ. ಇಲ್ಲ, ಈ ರಹಸ್ಯನ ನಾವು ಭೇದಿಸಲೇಬೇಕು. ನಾಗಿಣಿಗೆ ನಾನೇ ವಿಷ್ಣುನ ಬಂಧಿಸಿರೋದು ಅನ್ನೋದು ಗೊತ್ತಾಗೋಗಿದೆ. ನಾನು ಇಲ್ಲದೆ ಇರೋ ಸಮಯದಲ್ಲಿ ನನ್ನ ರೂಮಿಗೆ ಬಂದು ಆ ಭರಣಿನ ಎತ್ಕೊಂಡು ಹೋಗಿ ಮನೆಯವ್ರ ಮುಂದೆ ಇಟ್ಟು ವಿಷ್ಣುನ ಬಂಧನದಲ್ಲಿ ಇಟ್ಟಿರೋದು ರುದ್ರನೇ ಅಂತ ಹೇಳ್ಬಿಟ್ರೆ ಏನು ಮಾಡೋದು? ಹಾಗೇನಾದರೂ ಆ ನಾಗಿಣಿ ಹೇಳ್ಬಿಟ್ರೆ ಅಮ್ಮನ ದೃಷ್ಟಿನಲ್ಲಿ, ಅರ್ಜುನ್ ದೃಷ್ಟಿನಲ್ಲಿ, ಅತ್ತಿಗೆ ದೃಷ್ಟಿನಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೋಬೇಕಾಗತ್ತೆ. ಹಾಗೆ ವಿಷ್ಣುನ ಈ ರೀತಿ ಯಾಕೆ ಬಂಧಿಸ್ದೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು?
ಅಮೃತ, ಹೀಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಬಾ ರುದ್ರನ್ ರೂಮಿಗೆ ಹೋಗೋಣ. ನಿನಗೇನು ಮತಿ ಭ್ರಮಣೆ ಆಗಿದೆಯಾ? ಯಾಕೆ ಹೀಗೆ ಕೇಳ್ತಾ ಇದೆಯಾ? ಅಲ್ಲ, ರುದ್ರ ಅವನ ಕೋಣೆಯಲ್ಲೇ ಇದ್ದಾನೆ. ಅಲ್ಲಿಗೆ ನಾವಿಬ್ರು ಒಟ್ಟಿಗೆ ಹೋದರೆ ಸುಮ್ಮನೆ ಇರ್ತಾನ? ಮೊದಲೇ ನಿನ್ನ ಮೇಲೆ ನನ್ನ ಮೇಲೆ ಜ್ವಾಲಾಮುಖಿ ಥರ ಉರಿದು ಬೀಳ್ತಾ ಇದ್ದಾನೆ. ಇಷ್ಟಕ್ಕೂ ಅವನ ಕೋಣೆಗೆ ಹೋಗಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ವಿಷ್ಣು ಅವನ ಕೋಣೆಯಲ್ಲಿರೋದು ಖಚಿತ ತಾನೆ? 100ಕ್ಕೆ 100ರಷ್ಟು ವಿಷ್ಣು ಅವನ ಬಂಧನದಲ್ಲಿರೋದು ಸತ್ಯ. ಹಾಗಾದರೆ ನಾನು ನೀನು ರುದ್ರನ್ ಕೋಣೆಗೆ ಹೋದ ತಕ್ಷಣ ನಾನು ನನ್ನ ಶಕ್ತಿಯಿಂದ ಅವನ ಪ್ರಜ್ಞೆ ತಪ್ಪಿಸ್ತೀನಿ. ಆಗ ನಾವಿಬ್ರು ವಿಷ್ಣುನ ಹುಡ್ಕೋಣ. ಇಲ್ಲ, ಇದಕ್ಕೆ ಇರೋದು ಒಂದೇ ದಾರಿ. ವಿಷ್ಣು ನಮಗೆ ಸಿಕ್ಕೇ ಸಿಗ್ತಾನೆ. ಆಗ ನಾವು ವಿಷ್ಣುನ ಮನೆಯವ್ರ ಮುಂದೆ ನಿಲ್ಲಿಸಿ ಆ ರುದ್ರನ ಬಣ್ಣ ಅವ್ರ ಮುಂದೆನೆ ಬಯಲು ಮಾಡೋಣ. ಆಗ ಅರ್ಜುನ್ಗಾಗ್ಲಿ ನಿನ್ನ ಅತ್ತೆಗಾಗ್ಲಿ ಅವನ ಮೇಲೆ ಇರೋ ಪ್ರೀತಿ ಕಡಿಮೆ ಆಗುತ್ತೆ. ಹಾಗೆ ಅವನ ಅಸ್ಲಿತನ ಎಲ್ರಿಗೂ ಗೊತ್ತಾಗುತ್ತೆ. ಮುಂದೆ ಅವನನ್ನು ಯಾರೂ ನಂಬೋದಿಲ್ಲ. ಇದಕ್ಕಿರೋದು ಒಂದೇ ದಾರಿ. ವಿಷ್ಣುನ ಇಲ್ಲಿಂದ ತಗೊಂಡು ಹೋಗಿ ಸುರಕ್ಷಿತವಾದ ಜಾಗದಲ್ಲಿ ಇಡೋದು. ಹೌದು, ನೀನು ಹೇಳ್ತಾ ಇರೋದು ಸರಿ ಅಂತ ಅನಿಸ್ತಾ ಇದೆ. ಸರಿ, ಹಾಗಾದ್ರೆ ನಡಿ ಹೋಗೋಣ.
ಹೇ ರುದ್ರ, ಏನು ಅಂದ್ಕೊಂಡಿದ್ಯಾ ನೀನು? ನನ್ನ ಏನು ಅಂದ್ಕೊಂಡಿದ್ಯಾ? ಏನು ಅನ್ಕೋಬೇಕು? ನಮ್ಮ ಅಣ್ಣ ಅಂತ ಅನ್ಕೊಂಡಿದ್ದೀನಿ. ಸುಳ್ಳು ಹೇಳ್ಬೇಡ ನೀನು. ಹಾಗ ಅನ್ಕೊಂಡಿಲ್ಲ ನೀನು. ಸುಳ್ಳು ಹೇಳ್ಬೇಡ. ನನ್ನನ್ನು ಒಂದು ನಿರ್ಜೀವ ಗೊಂಬೆ ಅಂತ ಅಂದ್ಕೊಂಡಿದ್ದೆ ನೀನು. ಅದಕ್ಕೆ ನೀನು ಹೀಗೆ ನನ್ನನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ತಾ ಇದೀಯ. ಇದನ್ನ ನಾನು ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ, ನಿನ್ನ ಸುರಕ್ಷತೆಗೋಸ್ಕರ. ನೋಡು, ಪದೇ ಪದೇ ಹೇಳಿ ಸುಳ್ಳನ್ನೇ ಹೇಳಬೇಡ. ಹೋಗಲಿ, ಇನ್ನು ಎಷ್ಟು ದಿವಸ ಅಂತ ನಾನು ಈ ವನವಾಸದಲ್ಲಿರಬೇಕು? ಗೊತ್ತಿಲ್ಲ. ಏಯ್, ಗೊತ್ತಿಲ್ಲ ಅಂದ್ರೆ ಏನೋ ಅರ್ಥ? ಅಣ್ಣ, ನಿಂಗೊಂದು ಆಘಾತಕಾರಿ ವಿಷಯ ಹೇಳ್ತೀನಿ, ಇದನ್ನ ಗಟ್ಟಿಯಾಗಿಟ್ಕೋ. ಏನದು? ಈಗ ನಾಗಮಣಿ ನನ್ನ ವಶದಲ್ಲಿಲ್ಲ. ಏಯ್, ನಾಟಕ ಆಡ್ಬೇಡ. ನೀನು ನಾನು ನಂಬೋದಿಲ್ಲ. ನಾನು ಹೊರಗೆ ಬಂದು ನಾಗಮಣಿನ ಮತ್ತೆ ನನ್ನ ವಶಕ್ಕೆ ಪಡ್ಕೊಳ್ತಿದ್ದೀನಿ ಅಂತೇಳಿ ಹೀಗೆ ಹೇಳ್ತಿದ್ಯಾ ನೀನು? ನೀನು ನಂಬುದ್ರು ನಂಬದೇ ಇದ್ರೋ ಇದೇ ಸತ್ಯ. ಮತ್ತೆ ನಾಗಮಣಿ ನನ್ನ ವಶಕ್ಕೆ ಬರೋವರೆಗೂ ನಿನಗೆ ಈ ವನವಾಸ ತಪ್ಪಿದಲ್ಲ ಅಣ್ಣ. ದಯವಿಟ್ಟು ನನ್ನನ್ನು ಕ್ಷಮಿಸು. ರುದ್ರ, ರುದ್ರ, ನನ್ನ ಮಾತು ಕೇಳು. ನೋಡು, ನನ್ನನ್ನು ಹೊರಗೆ ಬಿಡು. ನೋಡು, ನನ್ನನ್ನು ಹೊರಗೆ ಬಿಡು. ನಾಗಮಣಿ ಬೇಕಾದ್ರೆ ನೀನೇ ಇಟ್ಕೋ. ಏ ರುದ್ರ, ಏ ರುದ್ರ, ಈ ಅಮೃತವ್ರು ಎಲ್ಲಿ ಹೋದ್ರು? ಚಿಕ್ಕಪ್ಪ, ಚಿಕ್ಕಪ್ಪ,